ವೆಲ್ಕಮ್ ಬ್ಯಾಕ್. ಮಲಪ್ರಭಾ ಈಜಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಚಾಕ್ಲೇಟ್ ಕೇಕ್ ಎಗ್ಗಿಲ್ಲದೆ ಯಾವ ರೀತಿ ಮನೆಯಲ್ಲಿ ಕೇಕ್ ಮಾಡೋದಂತ ತಿಳಿಸ್ಕೊಡ್ತೇನೆ. ನೋಡೋಣ ಬರ್ರಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೆಳಗಿರೋ ಬೆಲ್ ಐಕನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನೋಡ್ರಿ, 2 ಬರ್ಬನ್ ಬಿಸ್ಕೆಟ್ ತಗೋರಿ. ಆಮೇಲೆ ಒಂದು ಬೇಕಿಂಗ್ ಸೋಡಾ ಪೌಡ್ರನ್ನು ಡಬ್ಬ ನೀವು ತಗೊಂಡ್ಬಿಡಿ. ಈ ರೀತಿ ತಗೊಂಡ ನಂತರ ಏನೇನು ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. 2 ಜೆಮ್ಸ್ ಪಾಕೆಟನ್ನು ನೀವು ತಗೊಳ್ತಾ ಹೋಗಿ. ಮತ್ತು ಒಂದು ಡೈರಿ ಮಿಲ್ಕ್ ಕೂಡ ನೀವು ಇಲ್ಲಿ ತಗೋಬೋದು. ಒಂದು ಬೇಕಂದರೆ ಒಂದು, 2 ಬೇಕಂದರೆ ಒಂದು ಕಿಟ್ ಕ್ಯಾಟ್ ಕೂಡ ನೀವು ತಗೋರಿ. ಈ ಕಿಟ್ ಕ್ಯಾಟ್ ಎಲ್ಲವನ್ನು ಇಟ್ಕೊಂಡು ಈ ಬಿಸ್ಕೆಟನ್ನು ಒಂದು ಪಾತ್ರೆ ಒಳಗೆ ಹಾಕಿ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಏನು ಮಾಡಬೇಕು, ಈ ಥರ ಕ್ರೀಮ್ ಒಳಗಡೆ ಇರ್ತದಲ್ಲ ಅದನ್ನೇನು ಮಾಡಬೇಕು, 2 ಬಿಸ್ಕೆಟನ್ನು ಸೈಡ್ ಮಾಡಿ ಕ್ರೀಮನ್ನು ಮಾತ್ರ ನಾವು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಈ ಥರ ಎಲ್ಲ ಬಿಸ್ಕೆಟನ್ನು ಇದೇ ಥರ ನೀವೇನು ಮಾಡಬೇಕು, 1 ಬೈ 1 ಇದೇ ರೀತಿ ಮಾಡ್ತಾ ಹೋಗಿ. ಸಪ್ರೇಟ್ ಮಾಡಿ ಏನು ಮಾಡಬೇಕು, ಆಮೇಲೆಲ್ಲ ಬಿಸ್ಕಿಟ್ ನಂತರ ತೆಗೆದ ನಂತರ ಏನು ಮಾಡಬೇಕು, ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಲಿಕ್ಕೆ ಇಟ್ಕೊಳ್ಳಿ ಸೈಡು. 1 ಬೌಲ್ ಏನು ಮಾಡಬೇಕು, ನೀವು ಶುಗರನ್ನು ತಗೋಬೇಕು. ಶುಗರ್ ತೊಗೊಂಡು ಏನು ಮಾಡಬೇಕು, ಮಿಕ್ಸಿ ಜಾರ್ನಲ್ಲಿ ಶುಗರನ್ನು ಹಾಕಿಬಿಡಿ. ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದನ್ನೇನು ಮಾಡ್ಕೋಬೇಕು, ಸಣ್ಣಗನ ಮಾಡ್ಕೋಬೇಕ್ರಿ ನೀವು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರು ಆ್ಯಂಡ್ ಕಮೆಂಟ್ಸ್ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿವ ಶುಗರ್ ಸಕ್ಕರೆಯನ್ನು ನಾವೇನು ಮಾಡಿದ್ದೀವಿ ಈ ರೀತಿ ನಾವು ಸಾನಿಸ್ಕೊಂಡು ಇಟ್ಕೋಬೇಕು. ಯಾಕಂದರೆ ಸಾನಿಸಿದ್ರೇ ನಮಗೆ ಹುಟ್ಟಿರೋದ ಮೇಲೆ ಬರ್ತದೆ. ಅದಕ್ಕೋಸ್ಕರ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಸಾನಿಸ್ಕೊಂಡಿವಿ. ನೆಕ್ಸ್ಟ್ ಏನು ಮಾಡಿದ್ದೀವಿ, ಎಲ್ಲ ಕ್ರೀಮ್ ತೆಗೆದಿಟ್ಟು ಬರ್ಬನ್ ಬಿಸ್ಕೆಟನ್ನು ನಾವು ಕೂಡ ಮಿಕ್ಸಿ ಜಾರ್ನಲ್ಲೇ ಆ್ಯಡ್ ಮಾಡಿದ್ದೀವಿ. ಈ ರೀತಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇಟ್ಕೊಂಡದ್ದ ಪೌಡ್ರನ್ನು ಅದಕ್ಕೆ ಶುಗರ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಥರ ಹಾಕಿಬಿಡಿ. ಶುಗರನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಳ್ತಾ ಏನು ಮಾಡಬೇಕು ಈ ಸದ್ಯಕ್ಕಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೀವು ಯಥಾ ಪ್ರಕಾರ ಈ ವಿಡಿಯೋನ ನೋಡ್ತಾ ಹೋಗಿ. ಸೈಡಿಗೆ ನಾವು ಎತ್ತಿಟ್ಕೊಂಡಿದ್ದೀವಲ್ಲ ಬಿಸ್ಕಿಟ್ ಒಳಗಿದ್ದ ಕ್ರೀಮನ್ನು, ಅದನ್ನು ಈ ಬೌಲಲ್ಲಿ ಹಾಕ್ತಾ ಇದ್ದೀನಿ. ನೀಟಾಗಿ ಅದನ್ನು ತೆಗೆದಿಟ್ಕೊಂಡಿದ್ದನ್ನು ನಾವು ಬೌಲ್ ಒಳಗೆ ಹಾಕ್ಕೊಂಡು ಅದನ್ನು ಏನು ಮಾಡಬೇಕಂತ ನೆಕ್ಸ್ಟ್ ನೀವು ತೋರಿಸ್ತೀನಿ. ತುಂಬ ಇಷ್ಟಪಟ್ಟು ತಿನ್ನುವಂಥ ಕೇಕ್ ಇದು. ಮಕ್ಕಳು ಚಾಕ್ಲೇಟ್ ಕೇಕ್ ಅಂತಿರ್ತಲ್ಲ, ಆವಾಗ ನೀವೇನು ಮಾಡ್ಬೋದು, ಈಸಿಯಾಗಿ 10 ನಿಮಿಷದೊಳಗಡೆ ನೀವು ಕೇಕನ್ನು ಮಾಡಿ ಕೊಡ್ಬೋದು ಮಕ್ಕಳಿಗೆ. ತುಂಬ ಟೇಸ್ಟಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ಸೂಪರ್ ಆಗಿರುತ್ತೆ ಅಂತ ಮಕ್ಕಳಿಗೆ ನಾನು ಇಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ಯಾರು ಎಗ್ಗನ್ನು ಯೂಸ್ ಮಾಡೋದಿಲ್ಲ, ಈ ರೀತಿ ಹೋಮ್ ಮೇಡಾಗಿ ನಾವೇನು ಮಾಡ್ಕೋಬೋದು, ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಬಿಸ್ಕಿಟ್ ಮುಖಾಂತರ. ಈಗೇನು ಮಾಡಿದ್ದೀವಿ, ಅದನ್ನು ತೆಗೆದಿಟ್ಕೊತ ಬರ್ಬನ್ ಬಿಸ್ಕಿಟ್ ನಡುವೆ ಕ್ರೀಮ್ ಇತ್ತಲ್ಲ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಆ ಬಿಸ್ಕಿಟ್ ಪೌಡ್ರ್ನಲ್ಲಿ ಹಾಕ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನಾವು ಏನು ಮಾಡ್ತಾ ಇದ್ದೀವಿ, ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲಾದ ನಂತರ ಸ್ವಲ್ಪ ಕಲಸಿ ಏನು ಮಾಡ್ತಾ ಇದ್ದೀನಿ, ಬೇಕಿಂಗ್ ಸೋಡಾವನ್ನು ನಾನು 1 ಸ್ಪೂನನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಅದನ್ನೂ ಕೂಡ ನಾವು ನೀಟಾಗಿ ಏನು ಮಾಡಬೇಕು, ಕಲಿಸ್ತಾ ಹೋಗಬೇಕು. ನೋಡ್ರಿ ಯಾವ ರೀತಿ ನುಣುಪಾಗಿ ಈ ಹಿಟ್ಟು ರೆಡಿ ಆಗ್ತಾ ಇದೆ. ಹೌದಾ ಫ್ರೆಂಡ್ಸ್? ನೋಡಿದ್ರೇ ಮಕ್ಕಳು ಯಾವಾಗ ಮಾಡ್ತಿದೆ, ಯಾವಾಗ ರೆಡಿ ಆಗುತ್ತೆ ಕೇಕ್ ಅಂತ ಇದ್ದಾವೆ. ಹೌದಲ್ವಾ? ಇನ್ನೇ ತಡ, ನೀವು ಹೋಗಿ ಇದೇ ರೀತಿ ನಮ್ಮ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತೇವೆ. ಈ ರೀತಿ ಒಂದು ರೆಡಿ ಆದ ಕಲಸಿದಂತಹ ಅದನ್ನೇನು ಮಾಡಬೇಕು, ಒಂದು ಪಾತ್ರೆ ತೊಗೊಂಡೋದಕ್ಕೆ ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿ ನೀವೇನು ಮಾಡಬೇಕು, ಅದಕ್ಕೆ ಹಾಕಿ ಒಂದು ಕುಕ್ಕರ್ನಲ್ಲಿ ಅದನ್ನು ನೀರು ಹಾಕಿ ಇಟ್ಬಿಡಬೇಕು. 1 ಗ್ಲಾಸ್ ನೀರು ಹಾಕ್ರಿ. ನೀರು ಹಾಕಿ ಏನು ಮಾಡಿ, ಅದನ್ನು 1 ಬೌಲಲ್ಲಿ ಹಾಕಿದ್ರಲ್ಲ ಅದನ್ನೇನು ಮಾಡಬೇಕು, ಇಟ್ಬಿಡಬೇಕು. ಇಟ್ಟು ಒಂದು 10 ನಿಮಿಷ ಬಿಟ್ಟು ಅದು ಆಗಿದಿಲ್ಲ ಅಂತ ಒಂದು ಚಾಕುವಿನ ಸಹಾಯದಿಂದ, ಒಂದು ಚಮಚೆ ಸಹಾಯದಿಂದ ನೋಡಬೇಕು. ಅದು ಉಬ್ಬಿದ ನಂತರ ಏನು ಮಾಡಬೇಕು, ಆ ಪಾತ್ರೆಯನ್ನು ಒಂದು ತಾಟೆಲ್ಲ ಅಥವಾ ಯಾವುದೇ ರೀತಿ ಮೊದಲಿಂದ ಕೇಕ್ ಮಾಡೋದೇನಾರ ನಿಮ್ದು ರೌಂಡ್ ಪೀಸ್ ಇತ್ತಂದ್ರೆ ಅದ್ರ ಮೇಲೆ ಈ ರೀತಿ ಡಬ್ಬ ಹಾಕಿ ತೆಗೆದುಬಿಡ್ರಿ. ತೆಗೆದ ನಂತರ ಏನು ಮಾಡಬೇಕು, ಡೈರಿ ಮಿಲ್ಕ್ ಚಾಕ್ಲೇಟ್
ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಆ ಕ್ರೀಮನ್ನು ನಾವೇನು ಮಾಡಬೇಕು, ತೆಗೆದಿಟ್ಟು ಬರ್ಬನ್ ಬಿಸ್ಕಿಟನ್ನು ನಾವು ಕ್ರೀಮ್ ತೆಗೆದಿಟ್ಟಿವಲ್ಲ ಅದನ್ನು ಬಿಸಿ ನೀರಿನ ಮೇಲೆ ಒಂದು ಬೌಲಲ್ಲಿ ಹಾಕಿದ್ದು ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನೇನು ಮಾಡಬೇಕು, ಮೆಲ್ಟ್ ಮಾಡ್ಕೋಬೇಕು. ಈ ರೀತಿ ಒಂದು ಚಮಚೆ ಸಹಾಯದಿಂದ ಮಾಡಿಟ್ಟು ಏನು ಮಾಡಿರಿ, ಮೆಲ್ಟ್ ಮಾಡ್ಕೋರಿ ನಿಧಾನವಾಗಿ. ಅದು ಮೆಲ್ಟ್ ಆಗ್ತಾ 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 ಏನು ಮಾಡಬೇಕು, ಅದನ್ನು ಮೆಲ್ಟ್ ಆದ ನಂತರ ಏನು ಮಾಡ್ಕೋಬೇಕು, ನಾವು ರೆಡಿ ಆದಂತಹ ಕೇಕಿನ ಮೇಲೆ ಅದನ್ನು ಈ ಥರ ಹಾಕಬೇಕು. ನೀಟಾಗಿ ಈ ಥರ ಹಾಕಿ ಇನ್ನೂ ಟೇಸ್ಟಾಗಿ ಅದು ಹೀರಿಕೊಳ್ಳುತ್ತೆ, ಚೆನ್ನಾಗಿ ಆಗುತ್ತೆ. ಈಗ ನಮ್ಮ ಕೇಕ್ ರೆಡಿ ಆಗಿದೆ. ಇನ್ನೇಕೆ ತಡ, ನೀವು ಇದೇ ರೀತಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಬಾಯ್.